ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಈ ಒಂದು ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಲಾಗಲ್ಲಿ ಮನೆ ಓಪನ್ನ ಲಾಗ್ ಇರುತ್ತೆ. ಟಮ್ಲೈನಲ್ಲಿ ಕೂಡ ನಿಮಗೆ ಗೊತ್ತಾಗಿರ್ಬೋದು. ಹಾಗೆಯೇ ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಶೃಂಗೇರಿಯಿಂದ ಶಿವಮೊಗ್ಗದವರೆಗಿನ ಒಂದು ಜರ್ನಿ ಆಗಿರ್ಬೋದು, ಹಾಗೆ ಅಲ್ಲಿ ಹೋಮ್ ಟೂರ್ ಆಗಿರ್ಬೋದು ಶಿವಮೊಗ್ಗದಲ್ಲಿ, ಹಾಗೆ ಅಲ್ಲಿಂದ ನಮ್ಮದು ಒಂದು ಬೆಂಗಳೂರಿಗೆ ಜರ್ನಿ, ಹಾಗೆ ಇಸ್ಕಾನ್ ಟೆಂಪಲು, ಇದೆಲ್ಲವೂ ಕೂಡ ಹಿಂದಿನ ಒಂದು ವ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಈಗಲೇ ಹೋಗಿ ನೋಡ್ಕೊಬನ್ನಿ, ಅವಾಗ ನಿಮಗೆ ಕಂಪ್ಲೀಟಾಗಿ ನನ್ನ ವ್ಲಾಗ್ ನಿಮಗೆ ಅರ್ಥ ಆಗುತ್ತೆ. ಹಾಗೆಯೇ ಈ ಒಂದು ವ್ಲಾಗ್ ಬಂದುಬಿಟ್ಟು ಈಗ ನಾನು ಫಸ್ಟ್ ತೋರಿಸ್ತಾ ಇರೋದು ನಿಮಗೆ ಏನಂತಂದರೆ, ಇದು ಹೋಮದ ದಿನದ್ದು. ಇದು ಸ್ಯಾಟರ್ಡೆ ನೈಟು ಹೋಮ ಆಗ್ತಾ ಇರುವಾಗ, ಹಾಗೆ ಈಗ ತಾನೇ ಎಲ್ಲ ಪೂಜೆ ಕೂಡ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಹಾಗೆ ಹೋಮ ಕೂಡ ಎಲ್ಲ ಆಗಿತ್ತು. ಅದರ ನಂತರ ಈಗ ಸ್ವಲ್ಪ ಫೋಟೋಶೂಟು ಎಲ್ಲ ಮಾಡಿಸ್ಕೊಳ್ಳೋ ಅಂಥ ಟೈಮಲ್ಲಿ ನಾನು ಒಂದು ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿದೆ. ಯಾಕಂದರೆ ಬಂದಿದ್ದು ಜರ್ನಿ ಮಾಡಿದ್ದು ಸುಸ್ತು ಅನ್ನೊಂದು ಕಡೆ ಒಂದಿತ್ತು, ನಿದ್ರೆ ಬೇರೆ ಒಂದು ಕಡೆಯಿಂದ ಇರಲಿಲ್ಲ. ಹಾಗಾಗಿ ನನಗೆ ಜಾಸ್ತಿ ವೀಡಿಯೋಸ್ ಕೂಡ ಮಾಡಲಿಕ್ಕಾಗಲಿಲ್ಲ. ಎಲ್ಲರನ್ನೂ ಮಾತಾಡಿಸೋದು ಅದು ಇದು ಅಂತ ಇದೇ ಸರಿಯಾಯಿತು. ಹಾಗೆ ನಾನು ರೆಡಿಯಾಗಿದ್ದು ನೋಡ್ಬೋದು, ಈ ರೀತಿಯಾಗಿ ರೆಡಿಯಾಗಿದ್ದೆ. ಒಂದು ರೆಡ್ ಕಲರ್ ಸ್ಯಾರಿ, ಅದರಲ್ಲಿ ವೈಟ್ ಡಿಸೈನ್ ಇತ್ತು. ಹಾಗೆ ನಾನು ವೈಟ್ ಕಲರ್ ನೆಟೆಡ್ ಬ್ಲೌಸನ್ನು ಹಾಕಿದ್ದೆ. ಅಷ್ಟಮ್ಯಾಂ ಶುಭ ತಿಥೌ ವಾಸವಃ ಸ್ಥಿರಮಾಸರಯುಕ್ತಾನಾಂ ಶುಭವಾರ ಶುಭ ನಕ್ಷತ್ರ ಶುಭ ಯೋಗ ಶುಭ ಕರ್ಣಾದಿ ಏವಂ ಗುಣ ವಿಶುಭ ತಿಥೌ ಗೋತ್ರೋದ್ಭವಸ್ಯ ಸ್ವಾತಿ ನಕ್ಷತ್ರೆ ತುಲಾರಾಶೋ ಜಾತಸ್ಯ ಸಂತೋಷನಾಮಧೇಯಸ್ಯ ಧರ್ಮಪತ್ನ್ಯಾಃ ಮನೆ ಹಳದಿ ಅಲ್ಲಿ ಮೋರೆ ಇದೆಯಲ್ಲ, ಅಲ್ಲ ನೀರಿಗೆ ಹಾಕ್ಬೇಕೇನ ಅದು. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಇಲ್ಲಿ ಅವ್ರದ್ದು ಮೊದಲಿಂದ ಹಳೆ ಮನೆ ಏನಿತ್ತು ಆ ಮನೆಯಲ್ಲಿ ನಾವೊಂದು 3-4 ಜನ ನಾವಿಲ್ಲೇ ಬಂದ್ವಿ. ಯಾಕಂದರೆ ಅಲ್ಲೆಲ್ಲರೂ ಅಂತಂದರೆ ಕಷ್ಟ ಆಗುತ್ತೆ, ಮತ್ತು ಇಲ್ಲೊಂದು ಸ್ವಲ್ಪ ನಿದ್ರೆನೂ ಮಾಡ್ಬೋದು ಅಂದ್ಬಿಟ್ಟು ಬಂದ್ವಿ. ಅಲ್ಲೆಲ್ಲ ಮಾತಾಡೋದು ಓಡಾಡೋದು ಅಂತಲೇ ಇರುತ್ತಲ್ವ, ನಿದ್ರೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಅಷ್ಟು ಒಂಥರ ಇದೊಂದು ಸಲ ಅಂದ್ಬಿಟ್ಟು ಇಲ್ಲಿ ಆರಾಮಲ್ಲಿ ನಿದ್ರೆ ಮಾಡಿಬಿಟ್ಟು, ಯಾಕಂದರೆ ಹಿಂದಿನ ದಿನ ಕೂಡ ಅಷ್ಟು ನಿದ್ದೆ ಇಲ್ಲದಿದ್ದರಿಂದ. ಹಾಗೆ ಅವ್ರ ಮನೇಲಿ ಆಮೆ ಸಾಕಿದ್ರು, ಮನೆ ಹೊರಗಡೆ ಇಟ್ಟಿದ್ರು, ಇದು ನೋಡ್ಬೋದು. ಹಾಗೆ ನಾವೊಂದು 7 ಗಂಟೆಗೆಲ್ಲ ರೆಡಿ ಆದ್ವಿ. ಈ ರೀತಿಯಾಗಿ ರೆಡಿಯಾಗಿದ್ದೀನಿ ನಾನು. ಮನೆ ಓಪನ್ ದಿನದಲ್ಲಿ ನಾನೊಂದು ಮುತ್ತಿನ ಒಂದು ಸೆಟ್ಟನ್ನು ಹಾಕಿದ್ದೀನಿ, ಮುತ್ತಿನ ಓಲೆ ಜುಮ್ಕಿ ಹಾಗೂ ಮುತ್ತಿನ ಸರ. ಹಾಗೆ ನಂದು ಆ ಬ್ಲೂ ಕಲರ್ ಸ್ಯಾರಿಗೆ ಮುತ್ತಿನ ಸೆಟ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು ಮುತ್ತಿನ ಸೆಟ್ ಹಾಕಿದ್ದೆ. ಹಾಗೆ ನೆಕ್ಸ್ಟ್ ಡೇ ನಾವು ಬರುವಾಗಲೇ ಇಷ್ಟೆಲ್ಲ ರೆಡಿ ಆಗೋಗಿತ್ತು. ಹಾಗೆ ಸತ್ಯನಾರಾಯಣ ಪೂಜೆ ಎಲ್ಲ ಆಗ್ತಾಯಿತ್ತು. ಹಾಗೆ ಮಧ್ಯಾಹ್ನದ ಫಂಕ್ಷನ್ ಎಲ್ಲ ಮುಗಿಸಿದ್ವಿ. ಹಾಗೆ ನಾವು ಅವ್ರಿಗೆ ಏನು ಗಿಫ್ಟ್ ಕೊಟ್ಟಿದ್ವಿ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅಂದ್ಬಿಟ್ಟು ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ. ಇದು ನಾವು ಶೃಂಗೇರಿಲೇ ತೊಗೊಂಡಿದ್ದು, ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ನಲ್ಲಿ ನಾನು ಇಲ್ಲಿ ಹಾಕ್ತಿದ್ದೀನಿ, ನೋಡ್ಬೋದು. ಫಸ್ಟಲ್ಲೇ ತೋರಿಸಾಗೆ ಅವರು ಒಂದು ಬೆಳ್ಳಿ ತಮಗೆ ಏನು ಕೈಯಲ್ಲಿ ಇಟ್ಕೊಂಡಿದ್ರು, ಆ ಒಂದು ತಮಗೆನ ನಾವು ಅವರಿಗೆ ಗಿಫ್ಟಾಗಿ ಕೊಟ್ಟಿದ್ದದ್ದು. ಹಾಗೆ ಇದರಲ್ಲಿ ಸ್ವಲ್ಪ ನನಗೆ ಒಂದು ಪೆಂಡೆಂಟ್ಗಳೆಲ್ಲ ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಅದರದ್ದೆಲ್ಲ ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ. ಹಾಗೆ ನಾನು ಇದನ್ನ ತೊಗೊಂಡ್ಬಿಟ್ಟು ಹಾಗೆ ಐಬ್ರೋ ಮಾಡಿಸ್ಲಿಕ್ಕೆ ಅಂತ ಬಂದುಬಿಟ್ಟು ಐಬ್ರೋ ಮಾಡಿಸ್ಕೊಂಡ್ಬಿಟ್ಟು ಅವತ್ತು ನಾವೇನು ಬೆಂಗಳೂರು ಹೊರಡ್ತಾ ಇದ್ದೀವೋ ಅದ್ರದ್ದು ಹಿಂದಿನ ದಿನ ನಾನು ಅಷ್ಟು ಮಾಡ್ಕೊಂಡು, ಅಂದರೆ ಶೃಂಗೇರಿಯಿಂದನೇ ನಾವು ರೆಡಿ ಮಾಡ್ಕೊಂಡಿದ್ದು. ಹಾಗೆ ಇದೆಲ್ಲ ಆದಮೇಲೆ ನಾವು ಮನೆ ಓಪನ್ ದಿನ 10:30 ಅಷ್ಟೊತ್ತಿಗೆ ನಾವು ಅವ್ರ ಮನೆಯಿಂದ ಹೊರಟ್ವಿ. 11:00ಗೆ ನಮಗೆ ಬಸ್ ಟಿಕೆಟ್ ಬುಕ್ ಆಗಿತ್ತು. ಹಾಗಾಗಿ ನಾವು 11:30ಗೆ ನಮಗೆ ಬಸ್ ಇತ್ತು. ಹಾಗೆ ಹೊರಟ್ಬಿಟ್ಟು ನಾವು 6:30 ಅಷ್ಟೊತ್ತಿಗೆ ಮಾರ್ನಿಂಗು ನಾವು ಶೃಂಗೇರಿಗೆ ಬಂದುಬಿಟ್ಟು ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.